ಯಶ್ ತಾಯಿ ಪುಷ್ಪ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಯಶ್ ನಾನು ದೂರ ಆಗಿದ್ದು ರಾಧಿಕಾಯಿಂದಲೇ ಅಂತ. ಸೊ ಏನಾಯಿತು, ಯಶ್ ತಾಯಿ ಪುಷ್ಪ ಅವರಿಗೂ ಹಾಗೆ ಒಂದು ಯಶ್ ಮತ್ತು ಒಂದು ರಾಧಿಕಾ ಅವರ ನಡುವಿನ ಸಂಬಂಧಕ್ಕೆ ಏನಾದರೂ ಬಿರುಕು ಬಿಡ್ತಾ? ಏನಾಯಿತು ಇವರ ನಡುವೆ? ಯಾಕೆ ಈ ರೀತಿಯಾಗಿ ಮಾತನ್ನು ಹೇಳಿದ್ರು? ಯಶ್ನ ನನಗೆ ಪ್ರಮೋಷನ್ ಯಾವುದು ಬೇಡ, ಯಶ್ಗಾಗಿ ನಾನು ಯಾವುದೇ ರೀತಿಯ ಯಶ್ ಹೆಸರನ್ನು ಹೇಳ್ಕೊಂಡು ಕೆಲಸವನ್ನು ಮಾಡ್ಕೋದಿಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನು ಯಶ್ನ ಪ್ರಮೋಷನ್ ಯಾವುದು ಬೇಡ, ನಾನು ಯಶ್ಗೆ ಒಂದು ಯಾವುದನ್ನು ಹೇಳೋದಿಲ್ಲ, ಯಾವ ಕೆಲಸವನ್ನು ಹೇಳಿಬಿಟ್ಟು ಮಾಡೋದಿಲ್ಲ ಅನ್ನೋ ಮಾತನ್ನು ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ಸೊ ಯಾಕೆ ಈ ರೀತಿಯಾಗಿ ಹೇಳಿದರು? ಇವರ ನಡುವೆ ಆಗಿರೋದಾದರೂ ಏನು? ಸಂಬಂಧಕ್ಕೆ ಏನಾದರೂ ಖುದ್ದಾಯ್ತಾ? ಸೊ ಏನಾಯಿತು ಇವರ ನಡುವಿನ ಕಲಹ? ಇವರ ಸಂಬಂಧ ಬಿರುಕು ಬಿಟ್ಟಿದ್ದು ಹೇಗೆ? ಏನಾಯಿತು ಅಷ್ಟಕ್ಕೂ ಇವ್ರಿಗೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಕ್ಕೆ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಯಶ್ ಈಗ ಒಂದು ಫ್ಯಾನ್ ಇಂಡಿಯಾ ಮೂವಿಯನ್ನು ಮಾಡ್ತಿರ್ತಕ್ಕಂಥವ್ರು. ಒಂದು ಕನ್ನಡ ಇಂಡಸ್ಟ್ರಿ ಅಂದ ತಕ್ಷಣ ನೆನಪು ಬರೋದೇ ಮೊದಲನೇದಾಗಿ ಯಶ್ ರವರು. ಯಾಕಪ್ಪ ಅಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಫ್ಯಾನ್ ಇಂಡಿಯಾ ಮೂವಿಯನ್ನು ಪರಿಚಯಿಸಿಕೊಟ್ಟಿದ್ದು ಒಂದು ಯಶ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು KGF ಸಿನಿಮಾದ ಮೂಲಕ ಕನ್ನಡಿಗರು ಯಾವುದಕ್ಕೂ ಕಮ್ಮಿ ಇಲ್ಲ, ಕನ್ನಡಿಗರು ಏನು ಬೇಕಾದರೂ ಮಾಡ್ಬೋದು, ಕನ್ನಡಿಗರಂದರೆ ಒಂದು ಬೇರೆ ದೇಶದಲ್ಲೂ ಕೂಡ ನಮ್ಮ ಹವಾವನ್ನು ಇಡ್ಬೋದು ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟವರು ರಾಕಿಂಗ್ ಸ್ಟಾರ್ ಯಶ್ ರವರು. ಯಾಕಪ್ಪ ಅಂತಂದರೆ ಇಂದಿಗೂ ಕೂಡ ಪಾಕಿಸ್ತಾನದಲ್ಲೂ ಕೂಡ ಒಂದು KGFನ ಹವಾ ಇದೆ. ಸೊ ಒಂದು ಈಗಾಗಲೇ ಡಾಕ್ಟರ್ ಬ್ರೋ ಅವರು ಒಂದು ಪಾಕಿಸ್ತಾನಕ್ಕೆ ಹೋದಾಗ ಅಲ್ಲಿ KGF ಅಂದಾದ ತಕ್ಷಣ KGF ರಾಕಿ ಬಾಯ್ ಅನ್ನೋದನ್ನು ನೆನಪಿಸಿಕೊಂಡ್ರು. ಅಷ್ಟೊಂದರ ಮಟ್ಟಿಗೆ ನಮ್ಮ KGF ಸಿನಿಮಾದ ಹವಾ ಇಂದಿಗೂ ಕೂಡ ಬೇರೆ ದೇಶಗಳಲ್ಲೂ ಕೂಡ ಇದೆ. ಸೊ ಎಷ್ಟೋ ಜನರು ಒಂದು ಯಶ್ಗೆ ಒಂದು ಫಿದಾ ಆಗಿ, ಸೊ ಒಂದು ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಾಗಲಿ, ಒಂದು ಹಲವಾರು ಸಿನಿಮಾ ಇಂಡಸ್ಟ್ರಿಗಳಲ್ಲಾಗಲಿ, ಸೊ ಎಲ್ಲ ಸಿನಿಮಾ ಇಂಡಸ್ಟ್ರಿಗಳಲ್ಲೂ ಕೂಡ ಒಂದು ಯಶ್ ರವರ ಫ್ಯಾನ್ಸ್ಗಳು ಇದ್ದಾರೆ. ಸೊ ಅಷ್ಟೊಂದರ ಮಟ್ಟಿಗೆ ಒಂದು ಯಶ್ ರವರು ಇಂದಿಗೂ ಕೂಡ ಫೇಮಸ್ ಆಗಿದ್ದಾರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ, ಯಶ್ ಜೊತೆ ಒಂದು ರಾಧಿಕಾ ಪಂಡಿತ್ ರವರ ಮದುವೆ ಕೂಡ ಆಗಿತ್ತು. ಸೊ ತುಂಬ ಚೆನ್ನಾಗಿ ಜೀವನವನ್ನು ಇಬ್ಬರು ಕೂಡ ನಡೆಸ್ತಾ ಇದ್ದಾರೆ. ಸೊ ಎಂದಿಗೂ ಕೂಡ ಯಾವುದೇ ಒಂದು ಸಂಬಂಧದಲ್ಲಿ ಬೆರುಕು ಇಲ್ಲದೆ ಇಬ್ಬರು ಕೂಡ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇತ್ತೀಚೆಗಷ್ಟೇ ತುಂಬಾ ಸುದ್ದಿಯಲ್ಲಿರ್ತಾ ಇರೋದು ಯಾರಪ್ಪ ಅಂತಂದರೆ ಯಶ್ ತಾಯಿ ಪುಷ್ಪ ಅವರು. ಸೊ ಒಂದು ಹೆಚ್ಚಾಗಿ ಹೇಳಬೇಕಪ್ಪ ಅಂತಂದರೆ, ಕನ್ನಡ ನಟ ಅಥವಾ ನಟಿ ಆಗಲಿ, ಇವರ ತಂದೆ ತಾಯಿಗಳು ಒಂದು ಪರದೆ ಮೇಲೆ ಬರೋದಿಲ್ಲ. ಆದರೆ ಈ ಒಂದು ನಟರ ತಾಯಿ ಆದಂತಹ ಒಂದು ಪುಷ್ಪ ಅವರು ಒಂದು ತುಂಬಾ ಟ್ರೆಂಡ್ ನ್ಯೂಸ್ನಲ್ಲಿ ಇರ್ತಾರೆ, ಆಗಾಗ ಒಂದು ನ್ಯೂಸ್ನಲ್ಲಿ ಇದ್ದೇ ಇರ್ತಾರೆ. ಸೊ ಇನ್ನು ಇತ್ತೀಚೆಗಷ್ಟೇ ಇವರು ಕೆಲವೊಂದಿಷ್ಟು ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಸಿನಿಮಾ ಕೊತ್ತಲವಾಡಿ ಅಂತಕ್ಕಂಥ ಸಿನಿಮಾವನ್ನು ಕೂಡ ಮಾಡಿದ್ರು. ಇನ್ನು ನೋಡಬೇಕಪ್ಪ ಅಂತಂದರೆ, ಕೊತ್ತಲವಾಡಿ ಸಿನಿಮಾ ಸಮಯದಲ್ಲಿ ಒಂದು ಹಲವಾರು ಜನರು ಹಲವಾರು ಒಂದು ರೀತಿಯಲ್ಲಿ ಕ್ವೆಶನ್ ಅನ್ನು ಕೇಳಿದ್ರು. ಆಗ ಒಂದು ಏನು ಹೇಳಿದ್ರಪ್ಪ ಅಂತಂದರೆ, ಒಂದು ಯಶ್ ತಾಯಿ ಪುಷ್ಪ ಅವರು, ಇಲ್ಲ ನಾನು ಯಶ್ ಆವಾಗ ಜೊತೆಯಲ್ಲಿದ್ದಾದರೂ ಇರ್ತಿದ್ವಿ. ಯಾಕಪ್ಪ ಅಂತಂದರೆ ಸಿನಿಮಾ ಮುಗಿದ ತಕ್ಷಣ ಅವನು ನನ್ನ ಜೊತೆನೇ ಬರ್ತಾ ಇದ್ದ, ನನ್ನ ಕಡೆನೇ ಇರ್ತಾ ಇದ್ದ. ಆದರೆ ಈಗ ಮದುವೆ ಆಗಿದೆ, ಸೊ ಹೆಂಡತಿಯನ್ನು ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಸೊ ಹೆಂಡತಿಯ ಜೊತೆನೇ ಇರ್ತಾನೆ. ಸೊ ಒಂದು ಬೇರೆ ದೇಶದಲ್ಲಿದ್ದಾರೆ ಅವರು, ಅಮೆರಿಕಾದಲ್ಲಿ. ಈಗಾಗಲೇ ಒಂದು ಹೆಂಡತಿಯ ಜೊತೆನೇ ಇರ್ತಾನೆ. ನನಗೆ ಒಂದು ಸರಿಯಾಗಿ ನಾನು ಅವನ ಜೊತೆ ಓಟೋಕ್ಕೆ ಆಗ್ತಿಲ್ಲ, ಸೊ ಸರಿಯಾಗಿ ನಾನು ಅವನ ಜೊತೆ ಮಾತನಾಡೋಕ್ಕೆ ಆಗ್ತಿಲ್ಲ ಅನ್ನೋ ಮಾತನ್ನು ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂದರೆ, ಯಶ್ ತಾಯಿ ಪುಷ್ಪ ಅವರು ಹೇಳ್ತಾರೆ, ಸೊ ನನಗೆ ಯಾರ ಒಂದು ಋಣನೂ ಬೇಡ, ಏನೂ ಬೇಡ. ಸೊ ಯಾರ ಹೆಸರಲ್ಲೂ ನಾನು ಬೆಳೆಯೋದಿಲ್ಲ. ನನ್ನ ಮಗ ಯಶ್ ಇರ್ಬೋದು, ಫ್ಯಾನ್ ಇಂಡಿಯಾ ಮೂವಿ ಮಾಡ್ತಿರ್ಬೋದು, ಅದು ಅವನ ಪೂರ್ತೇಕ. ಸೊ ನನ್ನ ಒಂದು ಸ್ಥಾನದಲ್ಲಿ ನಿಂತು ನೋಡಿದ್ರೆ ನನಗೆ ಅವನು ಮಗ ಅಷ್ಟೇ. ಸೊ ಅವನಿಂದ ನಾನು ಏನನ್ನೂ ಬಯಸೋದಿಲ್ಲ, ಅವನನ್ನು ಹೆಸರಿಟ್ಕೊಂಡು ನನ್ನ ಫಿಲ್ಮ್ಗಳನ್ನು ನಾನು ಮಾಡೋದಿಲ್ಲ. ಹೆಚ್ಚಾಗಿ ಆಡಿಯನ್ಸ್ಗೆ ಅದು ಇಷ್ಟ ಆಗಬೇಕು, ಆಡಿಯನ್ಸ್ ಹೇಗಂತಾರೋ ಹಾಗೆ ನಾನು ಫಿಲ್ಮ್ಸ್ಗಳನ್ನು ಮಾಡ್ತೀನಿ. ಸೊ ಆಡಿಯನ್ಸ್ ಇಷ್ಟಪಟ್ಟರೆ ನನಗೆ ಖುಷಿ ಆಗುತ್ತೆ, ನನ್ನ ಮಗನಿಗೆ ತೋರಿಸಿ ನನಗೆ ಏನೂ ಆಗಬೇಕಾಗಿಲ್ಲ ಅನ್ನೋ ಮಾತನ್ನು ಇಲ್ಲಿ ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ಸೊ ಯಶ್ ರವರ ಬಗ್ಗೆ ಈ ರೀತಿಯಾಗಿ ಮಾತುಗಳನ್ನು ಹೇಳಿದ್ದು, ಹಾಗೆ ಒಂದು ರಾಧಿಕಾ ಪಂಡಿತ್ ರವರ ಬಗ್ಗೆ ಈ ರೀತಿಯಾದ ಮಾಹಿತಿಗಳನ್ನು ಹೇಳಿದ್ದನ್ನು ನೋಡಿ ಅಭಿಮಾನಿಗಳು ಸ್ವಲ್ಪ ಗೊಂದಲಮಯವಾಗಿದ್ದಾರೆ. ಸೊ ಇವರ ನಡುವೆ ಏನೋ ಬೆರುಕು ಬಿಟ್ಟಿದೆ, ಸೊ ಇವರ ಸಂಸಾರದಲ್ಲಿ ಏನೋ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಈ ಒಂದು ನ್ಯೂಸ್ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇವರಿಬ್ಬರ ಜೋಡಿ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇವರ ಸಂಬಂಧದಲ್ಲಿ ಏನಾದರೂ ಬೆರಕು ಬಿಟ್ಟಿದೆಯಾ? ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.